ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಥರ್ಡ್ ಸೀರೀಸ್ ನಡೀತಾ ಇದೆ. ಸೊ ರಾಜ್ಕೋಟ್ ಯಾವ ಥರ ಬ್ಯಾಟಿಂಗ್ ಪಿಚ್ಚಾ, ಬೌಲಿಂಗ್ ಪಿಚ್ಚಾ ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಮತ್ತು ಯಾವ ಥರ ಮ್ಯಾಜಿಕ್ ಇವತ್ತಿನ ಮ್ಯಾಚಲ್ಲಿ ಬರಬಹುದು ಅಂತ ನೋಡೋಣ, ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾವ ಥರ ಇದು ಬ್ಯಾಟಿಂಗ್ ಪಿಚ್ಚು, ಯಾವ ಥರ ಇದೆ ಪ್ಲೇಸ್, ಹಾಗೆ ನಮ್ಮ ಬ್ಯಾಟಿಂಗ್ ಲೈನಪ್, ಬೌಲಿಂಗ್ ಲೈನಪ್ ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಮೊದಲನೇದಾಗಿ ರಾಜ್ಕೋಟಲ್ಲಿ ಇವತ್ತಿನ ಒಂದು ಗೇಮ್ ನಡೀತಾ ಇರೋದು. ಸೊ ರಾಜ್ಕೋಟ್ ಅಂತ ಬಂದಾಗ ಇದು ಅಷ್ಟೊಂದು ಬೌಲಿಂಗ್ ಏನು ವಾಸಿ ಆಗಿಲ್ಲ. ಹಾಗೇನೆ ಬ್ಯಾಟಿಂಗ್ ಅಂತ ಬಂದರೆ ಇಲ್ಲಿ ಆವ್ರೇಜ್ ಸ್ಕೋರ್ ಬಂದ್ಬಿಟ್ಟು 190 ಇದೆ. ಆಲ್ಮೋಸ್ಟ್ ಒಂದು 5 ಮ್ಯಾಚಸ್ ಈ ಒಂದು ಪ್ಲೇಸಲ್ಲಿ ನಡೆದಿದೆ. ಹಾಗೆ ಬ್ಯಾಟಿಂಗ್ ಅಂತ ಬಂದಾಗ ಬ್ಯಾಟಿಂಗಿಗೆ ಪರ್ಫೆಕ್ಟಾಗಿ ಮಾಡಿಸಿದಂತಹ ಒಂದು ಪಿಚ್ಚಿಂಗ್ ಇಲ್ಲಿ ಸಿಗುತ್ತೆ. ಸೊ ಸೂಪರ್ ಆಗಿರುತ್ತೆ. ಬ್ಯಾಟಿಂಗ್ ಲೈನಪ್ಗೆ, ಬ್ಯಾಟಿಂಗ್ ಆಡೋರಿಗೆ ಸಖತ್ತಾಗಿರುತ್ತೆ ನೋಡಲಿಕ್ಕೆ. ಸೊ ಹಾಗಿದ್ರೆ ಇಂಡಿಯಾ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚಸ್ 2 ಸೀರೀಸಲ್ಲಿ ವಿನ್ ಆಗಿ 2-0 ಅಲ್ಲಿ ನಿಂತಿದೆ. ಅಂದರೆ 2 ಮ್ಯಾಚ್ ಇಂಡಿಯಾ ವಿನ್ ಆಗಿದೆ, ಇನ್ನು ಇಂಗ್ಲೆಂಡ್ ಬಂದು 0ದಲ್ಲೇ ಇದೆ. ಸೊ ಈ ಮ್ಯಾಚು ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಂಗ್ಲೆಂಡ್ಗೆ ಉಳಿವು ಅಳಿವಿನ ಪ್ರಶ್ನೆ ಆಗಿರುತ್ತೆ. ಅಕಸ್ಮಾತ್ ಈ ಮ್ಯಾಚ್ ಏನಾದರೂ ಸೋತ್ರೆ ಅವರು ತಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಗಂಟು ಮುಟ್ಟೆ ಕಟ್ಕೊಂಡು ಇಂಗ್ಲೆಂಡ್ಗೆ ವಾಪಸ್ ಹೋಗಬೇಕಾಗಿರುತ್ತೆ. ಸೊ ಹಾಗಾಗಿ ಅವರು ಕಮ್ಬ್ಯಾಕ್ ಮಾಡಲೇಬೇಕಾದಂತಹ ಮ್ಯಾಚ್ ಇದಾಗಿರುತ್ತೆ. ಸೊ ಇನ್ನು ನಮ್ಮ RCBಲಿ 3 ಜನ ಆಡುವಂತಹ ಪ್ಲೇಯರ್ಸು ಈ ಒಂದು ಇಂಗ್ಲೆಂಡ್ ತಂಡದಲ್ಲಿದ್ದಾರೆ. ಬೆಥಲ್ ಇದ್ದಾರೆ, ಲಿವಿಂಗ್ಸ್ಟನ್ ಇದ್ದಾರೆ, ಸಾಲ್ಟ್ ಇದ್ದಾರೆ. ಸೊ ನೀವು ಫಸ್ಟ್ ಟೆಸ್ಟ್ ಸೀರೀಸಲ್ಲಿ ನೋಡಿದ್ರಿ ಯಾವ ರೀತಿ ಎಷ್ಟು ಕೆಟ್ಟದಾಗಿತ್ತು ಅಂತ ಹೇಳಿದ್ರೆ 2 ರನ್ ಕೂಡ ಬರಲಿಲ್ಲ. ಲಿವಿಂಗ್ಸ್ಟನ್ ಆಗಿರ್ಬೋದು, ಸಾಲ್ಟ್ ಅವ್ರ ಕಡೆಯಿಂದ ಹಾಗೂ ಬೆಥಲ್ ಕಡೆಯಿಂದ ಒಂದೊಂದು ಓವರಲ್ಲಿನೇ 4-3 ಬಾಲಲ್ಲಿನೇ ಔಟ್ ಆದರು. ತುಂಬಾ ವರ್ಸ್ಟಾಗಿ ಔಟ್ ಆದರು. ಸೊ ಅದಾದಮೇಲೆ ಸೆಕೆಂಡ್ ಸೀರೀಸು ಅದರಲ್ಲೂ ಕೂಡ ಅಷ್ಟಾಗಿ ರನ್ಸ್ ಬಂದಿಲ್ಲ. ಸೊ RCB ಫ್ಯಾನ್ಸ್ ಎಲ್ಲರಿಗೂ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿದೆ. ಏನು ಗುರು ಇವ್ರು ತೊಗೊಂಡಿರೋರೆಲ್ಲ ಈ ಥರ ಆಡಿದ್ರೆ ನಮ್ಮ RCB ಯಾವಾಗ ಕಪ್ ಗೆಲ್ಲೋದು, ನಾವು ನೋಡಿದ್ರೆ ಈ ಸರಿ ಕಪ್ ನಮ್ಮದೇ ಅಂದ್ಕೊಂಡಿದ್ದೀವಿ. ಇವ್ರು ನೋಡಿದ್ರೆ ಏನು ಫಾರ್ಮಲ್ಲೇ ಇಲ್ದಿರೋ ಥರ ತೋರಿಸ್ಕೊಳ್ತಾ ಇದ್ದಾರೆ. 1-2 ರನ್ಸ್ ಕೂಡ ಬರ್ತಾ ಇಲ್ಲ, ಆಡ್ಕೊಳ್ಳಿಕ್ಕೆ ಒಂದು 30-40 ರನ್ಸ್ ಕೂಡ ಬರ್ತಾ ಇಲ್ಲ ಅಂತ ಫುಲ್ ಶಾಕಾಗಿ ಕೂತಿದ್ದಾರೆ. ಹೌದು ಫ್ರೆಂಡ್ಸ್, ತುಂಬಾ ಕೆಟ್ಟದಾಗಿ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ ಈ ಒಂದು 3 ಜನ. ಸೊ ಇಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇದು ಮ್ಯಾಚ್ ಯಾವ ಥರ ಕ್ರೂಷಿಯಲ್ ಆಗ್ಬೋದು ಇವತ್ತಿನ ಮ್ಯಾಚ್ ಅಂತ ಹೇಳಿದ್ರೆ. ಸೊ ಇಷ್ಟು ದಿನ ನೀವು ನೋಡಿದ್ರಿ ಈ ಒಂದು 2 ಸೀರೀಸ್ ಏನಾಯ್ತಲ್ವ. ಸೊ ಅದರಲ್ಲಿ ಸ್ಪಿನ್ನರ್ಸ್ಗೆ ಒಂದು ಸಖತ್ತಾಗಿದ್ದಂತಹ ಮ್ಯಾಚ್ ಅಂತ ಹೇಳ್ಬೋದು. ನಮ್ಮ ಇಂಡಿಯನ್ ಸ್ಪಿನ್ನರ್ಸ್ ಹಾಗೂ ಹರ್ಷದೀಪ್ ಸಿಂಗ್ ಆಗಿರ್ಬೋದು, ಇವರೆಲ್ಲ ಸಿಕ್ಕಾಪಟ್ಟೆ ಮಿಂಚ್ತಾ ಇದ್ದಾರೆ. ಆದರೆ ಒಂದು ಬೇಜಾರು ಏನು ಅಂತ ಹೇಳಿದ್ರೆ ಶಮಿನ ಇನ್ನೂ ಟೀಮ್ಗೆ ತೊಗೊಂಬಂದಿಲ್ಲ, ಅವ್ರನ್ನ ಆಡಿಸ್ತಾ ಇಲ್ಲ. ಹಾಗಾಗಿ ತುಂಬಾ ಸಿಕ್ಕಾಪಟ್ಟೆ ಬೇಜಾರಿದೆ. ಯಾವಾಗ ಕರ್ಕೊಂಬರ್ತಾರೆ, ಯಾವಾಗ ಆಡಿಸ್ತಾರೆ ಅಂತ ಎಲ್ಲ ಪ್ರೇಕ್ಷಕರು, ವೀಕ್ಷಕರು ಕಾಯ್ಕೊಂಡು ಕೂತಿದ್ದಾರೆ ಶಮಿಗೋಸ್ಕರ. ಸೊ ನೋಡೋಣ ಇವತ್ತಿನ ಮ್ಯಾಚಲ್ಲಿ ಶಮಿ ಅವ್ರು ಬರೋ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಇನ್ನು ಇಂಗ್ಲೆಂಡ್ ಟೀಮ್ ಅಂತ ಬಂದರೆ ಅವ್ರ ಕಡೆ ಇರೋವಂತಹ ಬ್ಯಾಟಿಂಗ್ ಲೈನಪ್ ನೋಡ್ತಾ ಹೋದರೆ ಇವತ್ತಿನ ಬ್ಯಾಟಿಂಗ್ ಪಿಚ್ಚು ಸಖತ್ತಾಗಿರೋ ಕಾರಣ ಅವ್ರ ಕಡೆ ಕಮ್ಬ್ಯಾಕ್ ಆಗೋ ಸಾಧ್ಯತೆ ಹೆಚ್ಚಾಗಿದೆಯಾ? ಯಾಕಂದರೆ ಇದು ಕ್ರೂಷಿಯಲ್ ಆಗಿರುತ್ತೆ. ಇಲ್ಲಿ ಉಳಿವಿನ ಪ್ರಶ್ನೆ ಇರೋದ್ರಿಂದ ಬಟ್ಲರ್ ಒಬ್ಬರು ತುಂಬಾ ಸ್ಟೇಬಲ್ ಪ್ಲೇಯರ್ ಥರ ಕಾಣ್ತಾ ಇದ್ದಾರೆ. 1-2 ಸೀರೀಸಲ್ಲೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದ್ದಾರೆ, ತುಂಬ ಸ್ಟೇಬಲಾಗಿ ಕಾಣ್ತಾ ಇದ್ದಾರೆ. ಮಿನಿಮಮ್ 50 ರನ್ಸ್ ಬರ್ತಾ ಇದೆ ಅವ್ರ ಬ್ಯಾಟಿಂದ. ಸೊ ಅವರೊಬ್ಬರಿಂದನೇ ಬಂದರೆ ಸಾಕಾಗಲ್ಲ, ಇನ್ನೂ ಕೆಲವರಿಂದ ಬರಬೇಕು. ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರಾ ನಮ್ಮ ಇಂಡಿಯನ್ ಯಂಗ್ ಟೀಮ್ ಜೊತೆ ಅಂತ ಹೇಳಿಬಿಟ್ಟು ಇವತ್ತು ಕಾದಿದ್ದು ನೋಡಬೇಕಾಗಿದೆ. ಬಟ್ ನನಗನ್ಸಿರೋ ಪ್ರಕಾರ ಸಮಥಿಂಗ್ ಏನೋ ಒಂದು ಮ್ಯಾಜಿಕ್ ಆಗೋ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈ ಮ್ಯಾಚಲ್ಲಿ ಏನಾದರೂ ಸೋತ್ರೆ ಇನ್ನೆರಡು ಮ್ಯಾಚು ಯಾವುದೇ ರೀತಿಯ ಇಂಟ್ರೆಸ್ಟ್ ಇರಲ್ಲ, 0 ಇಂಟ್ರೆಸ್ಟ್ ಇರುತ್ತೆ. ಹಾಗೆ ಅವ್ರಿಗೂ ತುಂಬಾ ಶೇಪ್ ಔಟ್ ಆಗೋ ಸಾಧ್ಯತೆ ಸಿಕ್ಕಾಪಟ್ಟೆ ಇದೆ. ಸೊ ಹಾಗಾಗಿ ಏನಾದರೂ ಒಂದು ಮ್ಯಾಜಿಕ್ ಮಾಡುವಂತಹ ಅವಶ್ಯಕತೆ ತುಂಬಾ ಇದೆ ಇಂಗ್ಲೆಂಡ್ ಟೀಮ್ಗೆ. ನೋಡೋಣ ಯಾವ ರೀತಿ ಬೌಲಿಂಗಲ್ಲಿ ಮ್ಯಾಜಿಕ್ ಮಾಡ್ತಾರಾ, ಬ್ಯಾಟಿಂಗಲ್ಲಿ ಮಾಡ್ತಾರಾ ಅಂತ ಹೇಳಿಬಿಟ್ಟು. ಬ್ಯಾಟಿಂಗ್ ನೋಡಿದ್ರೆ ಅವ್ರಿಗೆ ಸ್ವಲ್ಪ ವಾಲೋ ಥರ ಇದೆ. ಬಟ್ ಏನೇ ಇರಲಿ, ನಮ್ಮ ಒಂದು 2 ಸೀರೀಸಲ್ಲಿ ತಿಲಕ್ ವರ್ಮಾ ಆಗಿರ್ಬೋದು, ಎಲ್ಲ ಸ್ಪಿನ್ನರ್ಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಮಿಂಚ್ತಾ ಇದ್ದಾರೆ. ಹಾಗೆ ನಮ್ಮ ಇಂಡಿಯನ್ ಕ್ರಿಕೆಟ್ ಹುಲಿಗಳು ಸಿಕ್ಕಾಪಟ್ಟೆ ಗರ್ಜಿಸ್ತಾ ಇದ್ದಾವೆ. ಎಂಥವರೇ ಬರಲಿ, ಯಾರೇ ಬರಲಿ, ಬ್ಯಾಟಿಂಗ್ ಬರಲಿ, ಬೌಲಿಂಗ್ ಬರಲಿ, ಹೊಡೆದು ಬಿಸಾಕ್ತಾ ಇರೋದೆ ಅನ್ನೋ ರೇಂಜಲ್ಲಿ ಆಡ್ತಾ ಇದ್ದಾರೆ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಈ ಒಂದು T20 ಸ್ಕ್ವಾಡ್ ಏನಿದೆ ಅಲ್ವಾ, ಫುಲ್ ಆಫ್ ಯಂಗ್ ಎನರ್ಜೆಟಿಕ್ ಟೀಮ್ ಪ್ಲೇಯರ್ಸ್ ಅಂತ ಹೇಳ್ಬೋದು. ಸೊ ಎಲ್ಲ ಹೊಸಬರಿಗೆ ಸಿಕ್ಕಾಪಟ್ಟೆ ಅವಕಾಶ, ಸಖತ್ತಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಬೌಲಿಂಗ್ ಅಂತೂ ಸೂಪರ್ ಡೂಪರ್ ಆಗಿದೆ, ಬ್ಯಾಟಿಂಗು ಅಷ್ಟೇ ಸಖತ್ತಾಗಿ ಬರ್ತಾ ಇದೆ. ಒಂದೊಂದು ಸೀರೀಸಲ್ಲಿ ಒಬ್ಬೊಬ್ಬರು ಮಿಂಚ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೋಡೋಣ ಹಾಗಿದ್ರೆ ಇವತ್ತಿನ ಈ ಒಂದು ಸೀರೀಸ್ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಯಾರು ಇವತ್ತು ಮಿಂಚಲ್ಲಿದ್ದಾರೆ ಅಂತ ಹೇಳಿಬಿಟ್ಟು.
ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಎಲ್ರಿಗೂ ತುಂಬ ಧನ್ಯವಾದಗಳು.